ಇಂತಹ ಕನಸುಗಳು ಬಿದ್ದರೆ ಹಣ ಮಳೆಯಂತೆ ಸುರಿಯುವುದಂತೆ. ಉಂಗುರದ ಕನಸು. ಸಾಮುದ್ರಿಕ ಶಾಸ್ತ್ರದ ಪ್ರಕಾರ ಓರ್ವ ವ್ಯಕ್ತಿಯು ತನ್ನ ಕನಸಿನಲ್ಲಿ ತನ್ನ ಬೆರಳಿನಲ್ಲಿ ಚಿನ್ನದ ಉಂಗುರವನ್ನು ನೋಡಿದರೆ ಆ ವ್ಯಕ್ತಿಯು ಶೀಘ್ರದಲ್ಲೇ ತನಗೆ ಹೊಂದಾಣಿಕೆಯಾಗುವ ಜೀವನ ಸಂಗಾತಿಯನ್ನು ಪಡೆಯುವುದನ್ನು ಸೂಚಿಸುತ್ತದೆ. ಇನ್ನು ಕನಸಿನಲ್ಲಿ ಚಕೋರ ಪಕ್ಷಿಯನ್ನು ನೋಡುವ ವ್ಯಕ್ತಿಯು ಅದೃಷ್ಟಶಾಲಿಯಾಗುತ್ತಾನೆ. ಈ ಪಕ್ಷಿಯ ಕನಸು ನಿಮ್ಮ ಅದೃಷ್ಟದ ಸೂಚನೆಯಾಗಿದೆ. ಹಸಿರು ಜಾಗ. ನೀವು ನಿಮ್ಮ ಕನಸಿನಲ್ಲಿ ಹಸಿರಿನಿಂದ ತುಂಬಿಕೊಂಡು ನಲಿಯುತ್ತಿರುವ ಜಾಗವನ್ನು ನೋಡುವುದು ಅತ್ಯಂತ ಶುಭ ಸಂಕೇತವಾಗಿದೆ. ಈ ಕನಸು ನೀವು ಶೀಘ್ರದಲ್ಲೇ ಶುಭ ಸಂಕೇತವನ್ನು ಪಡೆಯಬಹುದು ಎಂದು ಹೇಳುತ್ತದೆ. ಆದರೆ ನೀವು ಕನಸಿನಲ್ಲಿ ಬರಡು ಭೂಮಿಯನ್ನು ನೋಡುವುದು ಅಶುಭ ಸೂಚನೆಯಾಗಿದೆ. ಬರಡು ಭೂಮಿಯನ್ನು ಕನಸಿನಲ್ಲಿ ನೋಡಿದಾಗ ಅದರ ಪ್ರಭಾವವನ್ನು ಕಡಿಮೆ ಮಾಡಲು ತಜ್ಞರನ್ನು ಸಂಪರ್ಕಿಸುವುದು ಉತ್ತಮ. ಶಂಖದ ಧ್ವನಿ. ನಿಮ್ಮ ಕನಸಿನಲ್ಲಿ ಶಂಖ ಮೊಳಗುತ್ತಿರುವುದನ್ನು ನೀವು ನೋಡಿದರೆ ನೀವು ಶೀಘ್ರದಲ್ಲೇ ಎಲ್ಲಿಂದಲಾದರೂ ಹಣವನ್ನು ಪಡೆಯಬಹುದು ಎಂಬುದನ್ನು ಇದು ಸೂಚಿಸುತ್ತದೆ. ಧನಾಗಮನಕ್ಕೂ ಮುನ್ನ ಈ ಕನಸುಗಳು ಬಿದ್ದರೆ ಅದು ಮಂಗಳಕರ ಸೂಚನೆಯಾಗಿದೆ. ಇಂತಹ ಕನಸುಗಳು ನಿಮ್ಮ ಆರ್ಥಿಕ ಅಭಿವೃದ್ಧಿಗೆ ಪೂರಕವಾಗಿದೆ. ಆದರೆ ನಾವು ಕನಸಿನಲ್ಲಿ ಕೇಳುವ ಶಂಖದ ಧ್ವನಿಯು ಕೇಳಲು ಮಧುರವಾಗಿರಬೇಕು. ಅಹಿತಕರ ಶಂಖದ ಧ್ವನಿಯು ನಿಮ್ಮ ಜೀವನದಲ್ಲಿ ತೊಂದರೆಗಳನ್ನು ತರಬಹುದು. ಸುಮಂಗಲಿಯರ ಕನಸು. ನೀವು ನಿಮ್ಮ ಕನಸಿನಲ್ಲಿ ಸುಮಂಗಲಿಯಂತೆ 16 ಅಲಂಕಾರವನ್ನು ಮಾಡಿಕೊಂಡಿರುವ ಮಹಿಳೆಯನ್ನು ಮತ್ತು ಅಲಂಕಾರಗೊಂಡ ಮಹಿಳೆಯು ಕೆಂಪು ಬಣ್ಣದ ಸೀರೆಯನ್ನು ಧರಿಸಿರಬೇಕೆನ್ನುವುದನ್ನು ನೀವು ಗಮನದಲ್ಲಿಟ್ಟುಕೊಳ್ಳಬೇಕು. ಕನಸಿನಲ್ಲಿ ಇಂತಹ ಮಹಿಳೆಯನ್ನು ಶುಭವೆಂದು ಹೇಳಲಾಗುತ್ತದೆ ಮತ್ತು ಇಂತಹ ಕನಸು ನೀವು ಜೀವನದಲ್ಲಿ ಶೀಘ್ರದಲ್ಲೇ ಸಂತೋಷ ಮತ್ತು ಸಮೃದ್ಧಿಯನ್ನು ಪಡೆದುಕೊಳ್ಳುವುದರ ಸಂಕೇತವಾಗಿದೆ. ಮೀನಿನ ಕನಸು. ನಿಮ್ಮ ಕನಸಿನಲ್ಲಿ ನೀವು ಮೀನನ್ನು ನೋಡಿದರೆ ನೀವು ಒಳ್ಳೆಯ ಸುದ್ದಿಯನ್ನು ಪಡೆಯಲಿದ್ದೀರಿ ಎಂದರ್ಥ. ಅಷ್ಟು ಮಾತ್ರವಲ್ಲ, ಈ ಕನಸಿನಿಂದ ನೀವು ಎಲ್ಲಿಂದಲಾದರೂ ಹಣವನ್ನು ಪಡೆಯಬಹುದು. ಇದಲ್ಲದೆ ನೀವು ಕನಸಿನಲ್ಲಿ ಚಿನ್ನದ ಮೀನುಗಳನ್ನು ನೋಡಿದರೆ ನೀವು ಪ್ರೀತಿ ಮತ್ತು ಗೌರವವನ್ನು ಪಡೆಯುತ್ತೀರಿ ಎಂದರ್ಥ. ಇದರೊಂದಿಗೆ ನಿಮ್ಮ ಕುಟುಂಬ ಸದಸ್ಯರು ನಿಮಗೆ ಸಾಕಷ್ಟು ಪ್ರೀತಿಯನ್ನು ತೋರಿಸಬಹುದು.